ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತಿದ್ದೇನೆ. ಮ್ಯಾಕ್ರನ್ಸ್ ಅಂತ ಕ್ಯಾಶ್ಯೂ ನಟ್ಟಿಂದ ಮಾಡೋದು. ತುಂಬ ಕಾಸ್ಟ್ಲಿ ಅಂದರೆ ಅದಕ್ಕೆ ಕೆ ಜಿಗೆ 1000 ರೂಪೀಸ್ ಉಂಟು, ಆಯಿತಾ. ನಾನು ಇದು ರೆಸಿಪಿ ಮಾಡಿ ತೋರಿಸ್ತಿದ್ದೇನೆ. ಎಕ್ಸಾಕ್ಟ್ಲಿ ನಿಮಗೆ ಬೇಕರಿಯಲ್ಲಿ ಹೇಗೆ ಸಿಗ್ತದಲ್ಲ ಮ್ಯಾಕ್ರನ್ಸ್, ಹಾಗೇ ಸಿಗ್ತದೆ. ಡಿಟ್ಟೋ ಹಾಗೆ ಸಿಗ್ತದೆ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಆಗ್ತದೆ ಮಾಡಲಿಕ್ಕೆ. ಅದರಲ್ಲೇನು ದೊಡ್ಡ ಕೆಲಸ ಏನಿಲ್ಲ. ಮತ್ತು ಅವನ್ ಇಲ್ಲದೆ ನಾನು ಮಾಡ್ತಿದ್ದೇನೆ. ಅವನ್ ಇದ್ದವರು ಕೂಡ ಮಾಡ್ಬೋದು, ಇಲ್ಲದಿದ್ದವರು ಕೂಡ ಮಾಡ್ಬೋದು. ಇದನ್ನು ಒಮ್ಮೆ ಟ್ರೈ ಮಾಡಿ, ಇದನ್ನು ನೀವು ನೋಡಿ. ಎಷ್ಟು ಟೇಸ್ಟ್ ಅಂದರೆ ಡಿಟ್ಟು ಹಾಗೆ ಟೇಸ್ಟ್ ಬರ್ತದೆ ನಿಮಗೆ. ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು, ಮತ್ತು ಕಮೆಂಟ್ ಮಾಡಿ. ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇವತ್ತಿದು ಸ್ಪೆಷಲ್ ರೆಸಿಪಿ ಪರ್ಫೆಕ್ಟ್ ಬೇಕರಿ ಸ್ಟೈಲ್ ಮ್ಯಾಕ್ರೂನ್ಸ್. ನಾನಿಲ್ಲಿ ಒಂದು ಎಗ್ ವೈಟ್ ತಗೊಂಡಿದ್ದೇನೆ. ಎಗ್ ವೈಟ್ ತಗೊಳ್ಳುವಾಗ ಜಾಗೃತಿ ಇರಬೇಕು, ಒಂದು ಡ್ರಾಪ್ ಕೂಡ ಎಲ್ಲೋ ಬೀಳ್ಬಾರ್ದು ಇದಕ್ಕೆ. ಇದನ್ನು ನೀವು ಕರೆಕ್ಟ್ ಬೀಟ್ ಮಾಡಬೇಕು. ಬೀಟ್ ಮಾಡಿ ಎಷ್ಟು ಬೀಟ್ ಮಾಡ್ಬೇಕಂದ್ರೆ, ಅದು ನೀವು ಬೌಲನ್ನು ಉಲ್ಟಾ ಪಲ್ಟಾ ಮಾಡಿದ್ರು ಅದು ಬೀಳ್ಬಾರ್ದು, ಅಷ್ಟು ಸ್ಟಿಫ್ ಆಗಬೇಕು. ಅಷ್ಟು ತನಕ ನೀವು ಬೀಟ್ ಮಾಡಬೇಕು. ಒಂದು 5 to 6 or 7 minutes ತನಕ ಬೀಟ್ ಮಾಡಿ, ಆಗ ಕರೆಕ್ಟ್ ಆಗ್ತದೆ ಅದು. ಈಗ ನೋಡಿ, ನಾನು ಟ್ರೈ ಮಾಡ್ತಿದ್ದೀನಿ ನೋಡಿ, ಬೀಳ್ತಾ ಇಲ್ಲ. ಸೊ ಇದು ರೆಡಿ ಆಗಿದೆ ಅಂತ. ಇದಕ್ಕೀಗ 1 ಕಪ್ ಶುಗರ್ ಪೌಡರ್, ಅದು ಮನೆಯಲ್ಲೇ ಮಾಡ್ಬೋದು. ಶುಗರನ್ನು ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು, ಮಾರ್ಕೆಟಿಂದ ತರಲೇಬೇಕು ಅಂತಿಲ್ಲ. ಇದು ಹಾಕುವಾಗ ಸ್ವಲ್ಪ ಸ್ವಲ್ಪ ಹಾಕಿ ನೀವು ಬೀಟ್ ಮಾಡಬೇಕು. ಒಮ್ಮೆಲೆ ಹಾಕಿ ಬೀಟ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ಕರೆಕ್ಟ್ ಅದು ಮಿಕ್ಸ್ ಆಗಬೇಕು, ಅಷ್ಟುವರೆಗೆ ಬೀಟ್ ಮಾಡಿ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಇಲೈಚಿ ಪೌಡರ್ ಅಂದರೆ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಈಗ 1 ಕಪ್ ಅಷ್ಟು ಕ್ಯಾಶ್ಯೂ ನಟ್, ಇದಕ್ಕೆ ಅದನ್ನು ಚಾಪ್ ಮಾಡಬೇಕು. ಚಿಕ್ಕ ಚಿಕ್ಕ ಪೀಸಾಗಿ ಚಾಪ್ ಮಾಡಿ ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಮಿಕ್ಸ್ ಮಾಡಬೇಕು. ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ. ಮತ್ತು ಇದು ಮಿಕ್ಸ್ ಬಾರಿ ಸ್ಲೋ ಮಿಕ್ಸ್ ಮಾಡಬೇಕು. ಅರ್ಜೆಂಟ್ ಆಗಿ ಮಿಕ್ಸ್ ಮಾಡಬಾರ್ದು, ಸ್ಲೋಲಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇದು ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕಬೇಕು. ಆಕ್ಚುಲಿ ನೀವು ಬೇಕಿಂಗ್ ಪೌಡರ್ ಎಲ್ಲ ಹಾಕುವಾಗ ಹಾಕಬೇಕು, ನನಗೆ ಮರ್ತೋಗಿತ್ತು, ಅದಕ್ಕೆ ನಾನು ಈಗ ಸೇರಿಸ್ತಿದ್ದೇನೆ. 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಮತ್ತೆ ಒಂದು ಪಾತ್ರೆಯನ್ನು, ಈ ಟೈಮಲ್ಲಿ ನೀವು ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಡೀರಿ. ಅಂದರೆ ಒಂದು 5 to 10 minutes ಅಟ್ಲೀಸ್ಟ್ ಅದು ಬಿಸಾಗಬೇಕು. ಕವರ್ ಮಾಡಿ ಇಡೀರಿ. ಈಗ ಒಂದು ಬೇಕಿಂಗ್ ಟ್ರೇಗೆ ಒಂದು ಬೇಕಿಂಗ್ ಪೇಪರ್ ಆರ್ ಎನಿಥಿಂಗ್ ಏನು ಆಗ್ಬಹುದು, ಅದನ್ನು ಹಾಕಿ ಹೀಗೆ ಸ್ಪೂನಲ್ಲಿ ತೆಗೆದು ಒಂದೊಂದೇ ಸ್ಪೂನು ಸ್ವಲ್ಪ ಸ್ವಲ್ಪ ಹಾಕಿ. ಅದು ಯಾವ ಶೇಪಲ್ಲಿ ಕೂಡ ಆಗ್ಬಹುದು, ಅದಕ್ಕೆ ಶೇಪ್ ಬೇಕು ಅಂತ ಇಲ್ಲ. ಹೀಗೆ ಡ್ರಾಪ್ ಮಾಡಿ, ಸ್ವಲ್ಪ ಸ್ವಲ್ಪ ಡ್ರಾಪ್ ಮಾಡಿ. ಈ ರೆಸಿಪಿ ನನ್ನ ಒಂದು ಫ್ರೆಂಡ್ ಕೊಟ್ಟದು, ಅವರ ಹತ್ರ ಕೇಳಿದ್ದೆ, ನನ್ನ ಕಲೀಗ್ ಅವರು. ಹಾಗೆ ಅವ್ರು ಮಾಡ್ತಿದ್ರು. ಸೊ ನಾನು ಅವರ ಹತ್ರ ಕೇಳಿ ಮತ್ತೆ ಇದು ಮಾಡಿದೆ, ಟ್ರೈ ಮಾಡಿದ್ದು. ತುಂಬ ಒಳ್ಳೆದಂದ್ರೆ ತುಂಬ ಒಳ್ಳೇದು ಬಂದಿತ್ತು. ಟೇಸ್ಟ್ ಕೂಡ ನಿಮಗೆ ಹಾಗೇ ಬರ್ತದೆ. ಹೀಗೆ
ಬೇಕರಿಯಲ್ಲಿ ಸಿಗ್ತದಲ್ಲ ಹಾಗೆಯೇ ಸಿಗ್ತದೆ. ಈಗ ಇದನ್ನು ನಾವು ಪಾತ್ರೆಯಲ್ಲಿ ಇಡುವ ಬೇಕ್ ಮಾಡಲಿಕ್ಕೆ. ಕವರ್ ಮಾಡಿ ಏನಾದರೂ ಹೆವಿ ಆಬ್ಜೆಕ್ಟ್ ಅನ್ನೋದ್ರ ಮೇಲೆ ಇಡೀರಿ, ವಸ್ತು ಅನ್ನೋದ್ರ ಮೇಲೆ ಇಡೀರಿ. ಇದನ್ನೊಂದು ಒಂದು 35-40 ಮಿನಿಟ್ಸ್ ಇದನ್ನು ಬೇಕ್ ಮಾಡಿ. ನೋಡಿ ಎಷ್ಟು ಚಂದಾಗಿ ಬಂದಿದೆ ನಂದು ಮ್ಯಾಕ್ರೋನ್ಸ್. ಒಳ್ಳೆ ಆಗಿದೆ, ತುಂಬಾ ಟೇಸ್ಟ್ ಆಗಿದೆ, ಮತ್ತೆ ಒಳ್ಳೆ ಪಫ್ ತರ ಆಗಿದೆ. ನನ್ನ ಮನೆಯಲ್ಲಿ 5 ನಿಮಿಷದಲ್ಲಿ ಖಾಲಿ ಆಗಿದೆ ಇದು. ಇದನ್ನ ಈಗ ನೀವು ಎಂತ ಮಾಡ್ಬೇಕಂದ್ರೆ ತೆಗೆದು ನೀವು ಕೂಲ್ ಮಾಡಬೇಕು. ಕೂಲ್ ಆದ ನಂತರವೇ ಇದನ್ನು ಯೂಸ್ ಮಾಡಿ. ನಮ್ಮ ಬೇಕರಿ ಸ್ಟೈಲ್ ಮ್ಯಾಕ್ರೋನ್ಸ್ ರೆಡಿ ಆಗಿದೆ. ನಿಮ್ಗೆ ಅದರ ಶಬ್ದ ಕೂಡ ಬರ್ತದೆ, ಕಟ್ 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 ಅಂದ್ರೆ ಅಷ್ಟು ಒಳ್ಳೇದು ಬೇಕಾಗಿದೆ ಇದು. ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಅನ್ನು ಒತ್ತಿ, ಯಾಕಂದ್ರೆ ಆಗ ನಾನು ಹಾಕಿದ ಎಲ್ಲಾ ವಿಡಿಯೋಸ್ ನಿಮಗೆ ಸಿಗ್ತದೆ. ಥ್ಯಾಂಕ್ ಯು.